ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರೇ ಹಾಗೂ ನಮ್ಮ ಸಂಘದ ಕಾರ್ಯದರ್ಶಿಗಳೇ ಹಾಗೂ ಪದಾಧಿಕಾರಿಗಳು, ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಈ ಒಂದು ತಿಂಗಳಲ್ಲಿ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಅದರಲ್ಲೂ ವೃಂದ ಮತ್ತು ನೇಮಕಾತಿ ವಿಚಾರವಾಗಿ ಹಾಗೆ ಪದನಿಮಿತ್ಯ ಮಾಡುವ ಜೊತೆಗೆ ಸೇವೆಯನ್ನು ಸಲ್ಲಿಸತಕ್ಕಂಥ ಎಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಪದೋನ್ನತಿಯನ್ನು ಹೊಂದಿ ಪದವೀಧರ ಶಿಕ್ಷಕರನ್ನಾಗಿ ಮಾಡುವ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕಳೆದ ಹಲವಾರು ವರ್ಷಗಳಿಂದ ಸರ್ಕಾರಕ್ಕೆ ಹಲವು ಮನವಿಗಳನ್ನು ಕೂಡ ಕೊಟ್ಟರೂ ಕೂಡ ಸರ್ಕಾರ ಈ ಕಡೆ ಯಾವುದೇ ರೀತಿಯನ್ನ ದೃಷ್ಟಿ ಹಾಯಿಸದೇ ಕಾರಣ ಮೊನ್ನೆ ನಾವು ಮಾನ್ಯ ಶಾಸಕರಿಗೆ 5ನೇ ತಾರೀಕು ಮಾನ್ಯ ಶಾಸಕರಿಗೆ ಮತ್ತು ಮಾನ್ಯ ದಂಡಾಧಿಕಾರಿಗಳಿಗೆ ಹಾಗೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಾವು ಬೇಡಿಕೆಗಳನ್ನ ಈಡೇರಿಸಲಿ ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡಿದ್ವಿ. ಹಾಗೂ ಕೂಡ ಸರ್ಕಾರ ನಮ್ಮ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಂದನೆಯನ್ನು ನೀಡದ ಕಾರಣ 7ನೇ ತಾರೀಕಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಹಾಗಾಗಿ ಅದಕ್ಕೂ ಕೂಡ ಸರ್ಕಾರ ಸ್ಪಂದಿಸದೆ ಇವಾಗ 12ನೇ ತಾರೀಕಂದು ಒಂದು ಫ್ರೀಡಂ ಪಾರ್ಕ್ ನಲ್ಲಿ 1 ದಿನದ ಹೋರಾಟವನ್ನು ಮಾಡ್ತಾ ತಾಲೂಕಿನ ಎಲ್ಲ ಶಾಲೆಗಳನ್ನು ಎಲ್ಲ ಶಿಕ್ಷಕರು ರಜೆ ಹಾಕುವುದರ ಈ C&R ರೂಲ್ಸ್ ಅಂತಕ್ಕಂಥ 2017ರಲ್ಲಿ ಜಾರಿಗೆ ತಂದ್ರು. ಆ C&R ರೂಲ್ಸ್ ಅನ್ನ ಜಾರಿಗೆ ತಂದಾಗ ಹಿಂದಿರ್ತಕ್ಕಂಥ ಎಲ್ಲ ಶಿಕ್ಷಕರ ಪದವಿಯನ್ನ ಪರಿಗಣಿಸಿ ಅವರಿಗೆ ಪ್ರಮೋಷನ್ ಮಾಡತಕ್ಕಂಥ ವ್ಯವಸ್ಥೆ ಆಗಿರ್ಬೇಕಾಗಿತ್ತು. ಆದ್ರೆ ಈ ಒಂದು C&R ರೂಲ್ಸ್ ಮಾಡಿದಾಗ 2000 ನಂತರ ಇರತಕ್ಕಂಥ ವ್ಯಕ್ತಿಗಳಿಗೆ ಪದವಿಯನ್ನು ಹೊಂದಿರತಕ್ಕಂಥ ಎಲ್ಲ ಶಿಕ್ಷಕರಿಗೆ ಪ್ರಮೋಷನ್ ಕೊಡೋದಾಗ್ಲಿ, ಜೊತೆಗೆ ಅವರಿಗೆ ಉನ್ನತವಾಗಿರತಕ್ಕಂಥ ಪದವೀಧರ ಶಿಕ್ಷಕರು ಅಂತಕ್ಕಂಥ ಒಂದು ಹುದ್ದೆಯನ್ನ ಬದಲಾವಣೆ ಮಾಡಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಖಂಡಿಸಲೇಬೇಕಾಗುತ್ತೆ. ಈಗಾಗಲೇ ನಾವು ಸೇವೆಗೆ ಸೇರಿಸುವಂತಲ್ಲಿ 1ರಿಂದ 7ನೇ ತರಗತಿ ನಾವು ಶಿಕ್ಷಕರಂತ ಅಪಾಯಿಂಟ್ ಆಗಿ ಇವಾಗ 2017 ನಂತರ ಒಂದು ರೂಲ್ಸ್ ಅನ್ನು ಮಾಡಿದಾಗ ಯಾವುದೇ ರೂಲ್ಸ್ಗಳು ಜಾರಿ ಮಾಡಬೇಕಾದ್ರೆ ಹಿಂದೆ ಇರ್ತಕ್ಕಂಥ ಪದವೀಧರ ಶಿಕ್ಷಕರು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗ್ತದೆ. ಹಾಗಾಗಿ ಈ C&R ರೂಲ್ಸ್ಗಳು 2016ಕ್ಕಿಂತ ಮುಂಚೆ ಆಗಿರ್ತಕ್ಕಂಥ ಶಿಕ್ಷಕರಿಗೆ ಪೂರ್ವಾನ್ವಯಗೊಳಿಸಬಾರದು. ಅವರನ್ನು ಕೂಡ ನೀವು ಪದವಿ ಹೊಂದಿರತಕ್ಕಂಥ ಶಿಕ್ಷಕರಿಗೆ ನೀವು ಪದವೀಧರ ಶಿಕ್ಷಕರನ್ನು ಪದನಾಮಗೊಳಿಸಬೇಕು. ಜೊತೆಗೆ ನಮ್ಮ ಸೇವಾ ಜ್ಯೇಷ್ಠತೆಯನ್ನು ಕಳೆದ 14, 18, 20 ವರ್ಷಗಳ ಕಾಲ ನಾವು ಸೇವೆಯನ್ನು ಸಲ್ಲಿಸಿದ್ವಿ. ಆ ನಿಟ್ಟಿನಲ್ಲಿ ಅವರ ಸೇವೆಯನ್ನು ಪರಿಗಣಿಸಿ ಸೇವಾ ಜ್ಯೇಷ್ಠತೆಯೊಂದಿಗೆ ಈ ಹಿಂದೆ ಹಾಗೆ ಹೈಸ್ಕೂಲ್ ಪ್ರಮೋಷನ್ ಮಾಡ್ತಿದ್ರು, ಜೊತೆಗೆ ಹೆಡ್ ಮಾಸ್ಟರ್ ಅಂತ ಹೇಳಿ ನಾವು ಪ್ರಮೋಷನ್ ಮಾಡ್ತಿದ್ರು. ಅವುಗಳನ್ನು ತಾವು ಸರ್ಕಾರ ಕೂಡಲೇ ನಾವು ಏನ್ ಮಾಡಬೇಕು, ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ತಾಲೂಕಿನ ನಾಳೆ 12ನೇ ತಾರೀಕಿಗೆ ಇವತ್ತು ನಾವು ಈ ಪ್ರತಿಭಟನೆ ಧುಮುಕ್ತಾ ಇದ್ವಿ. ಹಾಗಾಗಿ ಈ ಮೂಲಕ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕ ಬಂಧುಗಳಲ್ಲಿ ಒಂದು ವಿನಂತಿ, ನಾಳೆ ತಾವು ಯಾರು ಕೂಡ ಶಾಲೆಯನ್ನು ತೆರೆಯಬೇಡಿ, ಎಲ್ಲರೂ ಕಡ್ಡಾಯವಾಗಿ ರಜೆಯನ್ನು ಹಾಕಿ ಎಲ್ಲರೂ ಕೂಡ ನಾವು ಫ್ರೀಡಂ ಪಾರ್ಕ್ಗೆ ಹೋಗೋಣ ಅಂತಕ್ಕಂಥ ಮಾತನ್ನ ಈ ಸುದ್ದಿಗೋಷ್ಠಿಯ ಮುಖಾಂತರ ಅವರನ್ನು ತಿಳಿಸಲು ಹೇಳ್ತೇವೆ. ಬಿಟ್ಟಿಲ್ಲ, 8ನೇ ತರಗತಿ ಮಕ್ಕಳನ್ನ ಬಿಟ್ಟಿಲ್ಲ. ನಮಗೆ PST ಅಂತ ಮಾಡಿದ್ದ PST ಕನ್ನಡ, ವಿಜ್ಞಾನ, ಗಣಿತ ಅಂತ ಅಷ್ಟ ಕೊಡ್ತಾರ. ಆದ್ರೂ ನಮ್ಗೆ ಇಂಗ್ಲಿಷ್ ಪೋಸ್ಟ್ ಹೋಗೋಕಿಲ್ಲ PST. ಆದ್ರೂ ನಾವು ಇಂಗ್ಲಿಷ್ ಬೋಧನೆ ಮಾಡ್ತೀವಿ. 6ನೇ ತರಗತಿ GPT ಮಾಡಿರ, ಆದ್ರೂ ಎಲ್ಲಾ ವಿಷಯಗಳನ್ನು ಹೇಳ್ತೀವಿ. ಅವಾಗ GPT ಮೊದಲ TGT ಅಂತಂದ್ರು. ಒಂದೇ ಹುದ್ದೆ ಅವ್ರು ಹೇಳ್ತಿದ್ರು, ಒಂದೇ ವಿಷಯ ಗಣಿತ, ವಿಜ್ಞಾನ. ಉಳಿದ ವಿಷಯಗಳನ್ನ ನಮ್ಮವ್ರ ಹೇಳ್ತಿದ್ವಿ. ನಮ್ಮ ಮಕ್ಕಳ ಹಿತದೃಷ್ಟಿಯಿಂದ ಇಷ್ಟೆಲ್ಲವನ್ನು ಸಹಿಸ್ಕೊತ ಬಂದಿದ್ವಿ. ಕೊನೆಗೆ ನಮ್ಮ ಅಂತ್ಯ ಅಂತ ಗೊತ್ತಾದ ನಂತರ ನಾವು ಹೋರಾಟಕ್ಕೆ ಧುಮುಕ್ಬೇಕಂತೇಳಿ ರಾಜ್ಯ ಸಂಘದವರು ಒಂದು ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವಿ.